ಸ್ಯಾಂಡಲ್ವುಡ್ನ ಖ್ಯಾತ ನಟ ಉಪೇಂದ್ರ ಮತ್ತು ಅವರ ಪತ್ನಿ ನಟಿ ಪ್ರಿಯಾಂಕಾ ದಂಪತಿಗಳು ಸೈಬರ್ ವಂಚನೆಗೆ ಬಲಿಯಾಗಿರುವ ಘಟನೆ ನಡೆದಿದೆ. ಅಪರಿಚಿತ ವ್ಯಕ್ತಿಗಳು ಇವರ ಮೊಬೈಲ್ ಅನ್ನು ಹ್ಯಾಕ್ ಮಾಡಿದ್ದಾರೆ. ವಾಟ್ಸ್ಆಪ್ ಮೂಲಕ ಕುಟುಂಬದ ಸದಸ್ಯರು ಹಾಗೂ ಸಂಬಂಧಿಕರ ಬಳಿ ಹಣ ಕೇಳಿ ಒಟ್ಟು 2 ಲಕ್ಷಕ್ಕೂ ಹೆಚ್ಚು ಮೊತ್ತವನ್ನ ವಂಚಿಸಿದ್ದಾರೆ. ನಟಿ ಪ್ರಿಯಾಂಕಾ ಅವರು ಆನ್ಲೈನ್ನಲ್ಲಿ ವಸ್ತುವನ್ನ ಖರೀದಿಸಿದ ನಂತರ ವಿತರಣೆಯ ವಿಳಾಸ ಸಿಗ್ತಾ ಇಲ್ಲ ಎಂಬ ಹೆಸರಿನಲ್ಲಿ ಕರೆ ಬಂದಿತ್ತು. ಈ ಕರೆ ದಾಖಲಿಸಿದ ನಂಬರ್ಗೆ ಫೋನ್ ಅನ್ನ ಮಾಡಿದಾಗ ಅವರ ಮೊಬೈಲ್ ಹ್ಯಾಕ್ ಆಗಿದೆ. ನಂತರ ಅದೇ ನಂಬರ್ಗೆ ಪತಿ ಉಪೇಂದ್ರ ಹಾಗೂ ಸ್ನೇಹಿತ ಮಹಾದೇವ್ ಅವರು ಕೂಡ ಕರೆ ಮಾಡಿದಾಗ ಅವರ ಮೊಬೈಲ್ಗಳು ಕೂಡ ಈಗ ಹ್ಯಾಕ್ ಆಗಿರುವಂತದ್ದು. ಇನ್ನು ಹ್ಯಾಕರ್ಗಳು ಪ್ರಿಯಾಂಕಾ ಅವರ ವಾಟ್ಸ್ಆಪ್ ನಂಬರ್ನಿಂದ ಸಂಬಂಧಿತರಿಗೆ ಹಾಗೂ ಪುತ್ರನಿಗೆ ಸಂದೇಶವನ್ನ ಕಳುಹಿಸಿ 55,000 ತಕ್ಷಣ ಬೇಕು ಅಂತ ಕೇಳಿದ್ರು. ಆ ಹಣವು ಬಿಹಾರದ ನಳಂದ ಮೂಲಕ ಆ ಮೂಲದ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಎನ್ನಲಾಗ್ತಾ ಇದೆ. ಇನ್ನು ಖುದ್ದಾಗಿ ಉಪೇಂದ್ರ ದಂಪತಿಗಳಿಗೆ ಹೇಳ್ತಿದ್ದಾರೆ ಎಂಬ ನಂಬಿಕೆಯೊಂದಿಗೆ ಹಲವರು ಹಣವನ್ನ ಪಾವತಿಸಿದ್ದಾರೆ. ಈಗ ಈ ಹಣ ಗೂಗಲ್ ಪೇ ಮತ್ತು ಫೋನ್ ಪೇ ಮೂಲಕ ವರ್ಗಾಯಿಸಲ್ಪಟ್ಟಿದೆ. ಒಟ್ಟು 2 ಲಕ್ಷಕ್ಕೂ ಹೆಚ್ಚು ಹಣ ಬಿಹಾರದ ನಳಂದ ಮೂಲದ ವಿಕಾಸ್ ಕುಮಾರ್ ಎಂಬುವರ ಖಾತೆಗೆ ಟ್ರಾನ್ಸ್ಫರ್ ಆಗಿದೆ. ಸೈಬರ್ ಕ್ರೈಮ್ ಘಟನೆಯ ಬಳಿಕ ಉಪೇಂದ್ರ ದಂಪತಿ ಬೆಂಗಳೂರಿನ ಕೇಂದ್ರ ವಿಭಾಗದ ಸೈಬರ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ತನಿಖೆ ಚುರುಕಾಗಿ ಸಾಗ್ತಾ ಇದೆ. ಪೊಲೀಸರು ಹಣ ವರ್ಗಾವಣೆಯಾದಂತಹ ಬ್ಯಾಂಕ್ ಖಾತೆಗಳ ಪತ್ತೆ ಹಚ್ಚಿ ಶೀಘ್ರವೇ ಆರೋಪಿಗಳನ್ನ ಬಂಧಿಸುವತ್ತ ಕ್ರಮವನ್ನ ಕೈಗೊಂಡಿದ್ದಾರೆ. ಇನ್ನು ಈ ಘಟನೆ ಸದ್ಯ ಸಾರ್ವಜನಿಕರಲ್ಲಿ ಆತಂಕವನ್ನ ಹುಟ್ಟಿಸಿದೆ. ಸೈಬರ್ ಅಪರಾಧಿಗಳ ವಿರುದ್ಧ ಎಚ್ಚರಿಕೆ ವಹಿಸೋಕೆ ಸೂಚಿಸಿದ್ದಾರೆ. ಅಪರಿಚಿತ ಲಿಂಕ್ ಅಥವಾ ಕರೆಗೆ ಪ್ರತಿಕ್ರಿಯಿಸುವ ಮೊದಲು ದೃಢೀಕರಣ ಮಾಡಿಕೊಳ್ಬೇಕು, ಅದು ಅವಶ್ಯಕ ಅಂತ ಪೊಲೀಸರು ಹೇಳಿದ್ದಾರೆ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.